ಕಳ್ಳನಿದ್ದಾನೆ. ಈತ ಅಂತಿಂತ ಕಳ್ಳನಲ್ಲ. ಕಳ್ಳತನ ಮಾಡಿದ ಹಣದಲ್ಲೇ ಈತ ದಾನ ಧರ್ಮ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದ. ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ ಕಲಬುರಗಿ ಅಶೋಕನಗರ ಪೊಲೀಸರು. ಎಂತ ಕಳ್ಳ ಅಂತಂದ್ರೆ ಆ ಕಳ್ಳತನದ ಪಾಪ ತನಗೆ ತಗಲ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅದೇ ಹಣದಲ್ಲಿ ದಾನ ಧರ್ಮ. ತೆಲಂಗಾಣ ಮೂಲದ ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ನನ್ನ ಸೆರೆ ಹಿಡಿದಿದ್ದಾರೆ. ಈಗ ಹಗಲಲ್ಲಿ ಬೀಗ ಹಾಕಿದ್ದಂತ ಮನೆಗಳನ್ನ ನೋಡಿ ರಾತ್ರಿ ಈತ ಕನ್ನ ಹಾಕ್ತಾ ಇದ್ದ. ಕಲಬುರಗಿ ನಗರದ ಬೇರೆ ಬೇರೆ ಕಡೆಗಳಲ್ಲಿ 10 ಮನೆಗಳ್ಳತನ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾರೆ. ಈಗ ಈ ಬಂಧಿತನಿಂದ 30 ಲಕ್ಷ ರೂಪಾಯಿ ಮೌಲ್ಯದ 412 ಗ್ರಾಂ ಚಿನ್ನಾಭರಣವನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ. ಈತ ಎಂತ ಕಳ್ಳ ಅಂತಂದ್ರೆ ಒಮ್ಮೆ ಕಳ್ಳನ ನೋಡ್ಕೊಂಡ್ಬಿಡಿ, ಆನಂತರ ಆ ಕಳ್ಳನ ಹಿಸ್ಟ್ರಿ ಏನು, ಯಾಕಾಗಿ ಮಾಡ್ತಾ ಇದ್ದ, ಕಳ್ಳತನ ಮಾಡಿದ್ಮೇಲೆ ಏನು ಮಾಡ್ತಾ ಇದ್ದ ಅನ್ನೋದನ್ನ ತಿಳ್ಕೊಳ್ಬೋದು. ಆತ ಕಳ್ಳತನ ಹೇಗೆ ಮಾಡ್ತಾ ಇದ್ದ ಅನ್ನೋದು CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ನೋಡ್ಕೊಳ್ಳೋದು ಯಾವ ಮನೇಲಿ ಬೀಗ ಹಾಕಿದ್ದಾರೆ, ಯಾವ ಮನೆ ಕಳ್ಳತನ ಮಾಡ್ಬೋದು ಅಂತ. ಅಂತಾರಾಜ್ಯ ಕಳ್ಳ ಈತ ಅನೇಕ ಕಡೆಗಳಲ್ಲಿ ಕಳ್ಳತನ ಮಾಡಿದ್ದಾನೆ. ಕಳ್ಳತನ ಮಾಡೋದ್ರಲ್ಲೇ ಒಂದು ರೀತಿಯಲ್ಲಿ ನಿಸ್ಸೀಮ ಈತ. ಇನ್ನು ಕದ್ದ ಹಣದಲ್ಲಿ ಏನು ಮಾಡ್ತಾ ಇದ್ದ, ಜಾತ್ರಾ ಮಹೋತ್ಸವಗಳಲ್ಲಿ ಅನ್ನದಾನ ಮಾಡೋದು, ಸತ್ಕಾರ್ಯಗಳನ್ನ ಮಾಡೋದು, ದೇವಸ್ಥಾನಗಳ ಹುಂಡಿಗೆ ಲಕ್ಷ ಲಕ್ಷ ರೂಪಾಯಿಗಳನ್ನ ಹಾಕ್ತಾ ಇದ್ದ. ಇನ್ನು ಉಳಿದ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ದ. 14ನೇ ವಯಸ್ಸಿಗೆ ಈ ಕಳ್ಳತನ ಫೀಲ್ಡ್ಗೆ ಇಳಿದಿರೋದು ಈ ಶಿವಪ್ರಸಾದ್. ಕರ್ನಾಟಕ, ಆಂಧ್ರ ಸೇರಿ ಬೇರೆ ಬೇರೆ ಕಡೆಗಳಲ್ಲಿ 260ಕ್ಕೂ ಹೆಚ್ಚು ಕೇಸ್ ಈತನ ಮೇಲೆ ದಾಖಲಾಗಿದೆ. ಅನೇಕ ಕಡೆಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ. ಅಂತಾರಾಜ್ಯ ಕಳ್ಳ ಈತ. ಪೊಲೀಸರಿಗೆ ಒಂದು ರೀತಿ ಶಾಕ್ ಆಗಿದೆ. ಕಳ್ಳತನ ಮಾಡಿದ ನಂತರದಲ್ಲಿ ಏನು ಮಾಡ್ತಾ ಇದ್ಯಪ್ಪ ಅಂತ ಕೇಳಿದ್ರೆ ಆತ ಹೇಳೋದು ದಾನ ಧರ್ಮ, ದೇವಸ್ಥಾನಕ್ಕೆ ಒಂದಷ್ಟು ಹುಂಡಿಗೆ ದುಡ್ಡು ಇದೆಲ್ಲವನ್ನು ಕೂಡ ಹಾಕಿದ್ರೆ ದೇವರು ಕೂಡ ಕ್ಷಮಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅಂದ್ಕೊಂಡಿದ್ನೋ ಏನೋ. ಆದರೆ ಆ ರೀತಿ ಆಗಲಿಲ್ಲ. ದೇವರು ಕೂಡ ನೋಡುವಷ್ಟು ನೋಡಿದ್ರು, ಈ ಕಳ್ಳತನ ನಿಲ್ಲೋ ರೀತಿಯಲ್ಲಿ ಕಾಣಿಸ್ಲಿಲ್ಲ. ಹಾಗಾಗಿ ಈಗ ಸಿಕ್ಕಾಕ್ಕೊಂಡಿದ್ದಾನೆ. ಸಿಕ್ಕಾಕೊಂಡ ನಂತರದಲ್ಲಿ 30 ಲಕ್ಷ ಮೌಲ್ಯದ 412 ಗ್ರಾಂ ಚಿನ್ನಾಭರಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಹೈದರಾಬಾದಲ್ಲಿ ವಾಸ ಮಾಡ್ತಾನೆ ಮತ್ತು ಅವನ 5ನೇ ಹೆಂಡತಿ ಲಾತೂರ್ ಅಲ್ಲಿದ್ದದಕ್ಕೋಸ್ಕರ ಅಲ್ಲಿನೂ ಕೂಡ ಅವನು ಮೂವ್ಮೆಂಟ್ ಮಾಡ್ತಾನೆ. ಇಲ್ಲಿ ನಮ್ಮ ಅಫೆನ್ಸ್ ಮಾಡಿ ಲಾತೂರ್ ಹೋಗಿದ್ದಾನೆ, ನಂತರ ಹೈದರಾಬಾದ್ ಹೋಗಿದ್ದಾನೆ. ನಮ್ಮವರು ಅವನನ್ನು ಬಂಧನ ಮಾಡಿ ಇವನ ಮನೆ ಸರ್ಚ್ ಮಾಡಿದಾಗ ನಮಗೆ ಇಂಟ್ಯಾಕ್ಟ್ ಏನು ಈ ಅಶೋಕನಗರದಲ್ಲಿ ಕಳ್ಳತನ ಆಗಿತ್ತು, 2 ಇಂಟ್ಯಾಕ್ಟ್ ಆಗಿ 2 ಚೈನ್ಗಳು ಕೂಡ ಮನೆಯಲ್ಲಿ ವಶಪಡಿಸಿಕೊಳ್ಳಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ. ಈಗ ಅವನು ಸುಮಾರು 1970s 80sಲಿಂದ ಅಪರಾಧ ಮಾಡ್ತಾನೆ. ಅವನು 14ನೇ ವರ್ಷದಿಂದ ಅಪರಾಧಗಳನ್ನು ಮಾಡ್ತಾನೆ. 260 ಪ್ರಕರಣಗಳಲ್ಲಿ ಏನಿದ್ದಾವೆ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಅವನ ಜೊತೆ ಅಸೋಸಿಯೇಟ್ಸ್ ಇದ್ದಾರೆ. ಕೆಲವು ಸಲ ಒಬ್ಬಂಟಿಯಾಗಿಯೂ ಮಾಡಿದ್ದಾನೆ. ಈಗ ಏನು ನಮ್ಮ ಅಫೆನ್ಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಬಹಳ ಕುಖ್ಯಾತ ಕಳ್ಳ, ಜೊತೆಯಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದ. ಈತನ ಹಿನ್ನೆಲೆ ಏನು, ಬ್ಯಾಕ್ಗ್ರೌಂಡ್ ಏನು, ಯಾವಾಗಿದ್ದ ಕಳ್ಳತನ ಮಾಡ್ತಾ ಇದ್ದ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅನಿಲ್ ಸ್ವಾಮಿ. ಅಶ್ವಿನಿ, ನಿಜಕ್ಕೂ ಈತ ಏನು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಇದ್ದಾನೆ, ಈತ ಕುಖ್ಯಾತ ನಟೋರಿಯಸ್ ಕಳ್ಳ ಅಂತ ಹೇಳ್ಬೋದು. ಕರ್ನಾಟಕದ ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ನೆರೆಯ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಸಾಕಷ್ಟು ರೀತಿಯಲ್ಲಿ ಏನೊಂದು ಮನೆಗಳನ್ನ ಕಳ್ಳತನ ಮಾಡಿದನು. ಇತ್ತೀಚೆಗೆ ಏನೊಂದು ಕಲಬುರಗಿ ನಗರದಲ್ಲಿ ಸಹ ಏನೊಂದು ಸುಮಾರು 8 ರಿಂದ 10 ಮನೆಗಳ ಕಳ್ಳತನ ಮಾಡಿದನು. ಹಗಲಲ್ಲಿ ಮನೆಗಳ ಲಾಕ್ ಇರುವುದನ್ನ ಕಂಡು ರಾತ್ರಿಯಲ್ಲಿ ಏಕಾಂಗಿಯಾಗಿ ಬಂದು ಏನೊಂದು ತನ್ನ ಏನೊಂದು ಕೈ ಚಳಕ ತೋರಿಸಿ ಅಂತ ಹೇಳ್ಬೋದು. ಇದಕ್ಕಾಗಿ ಪೊಲೀಸರು ಕೂಡ ಈತನ ಬಲೆ ಬೀಸಲು ಸಾಕಷ್ಟು ರೀತಿಯಲ್ಲಿ ಒಂದು ವಿಶೇಷ ತಂಡವನ್ನು ಕೂಡ ರಚಿಸಿದ್ದರು. ಅದರಂತೆ ಏನೊಂದು ಆಂಧ್ರ ಮೂಲದ ಏನೊಂದು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಇದ್ದಾನೆ. ಕಲಬುರಗಿ ನಗರದ ಅಶೋಕ್ ನಗರ ಠಾಣೆ ಪೊಲೀಸರು ಕಳೆದ ಏನೊಂದು 15 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿ ಈತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಸಿಪಿಐ ಅರುಣ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆಸಲಾಗಿದೆ. ಏನು ಬಂಧಿತ ಏನು ಶಿವಪ್ರಸಾದ್ ಇದ್ದಾರೆ, ಈತನನ್ನ ಬಂಧಿಸಿ 30 ಲಕ್ಷ ರೂಪಾಯಿ ಮೌಲ್ಯದ 412 ಗ್ರಾಂ ಚಿನ್ನಾಭರಣಗಳನ್ನ ಜಪ್ತಿ ಮಾಡಲಾಗಿದೆ. ಹೀಗೆ ಕದ್ದಂತ ಹಣದಲ್ಲಿ ಈತ ತಾನು ಐಷಾರಾಮಿ ಜೀವನ ನಡೆಸುತ್ತಿರೋದಲ್ಲದೆ ಜಾತ್ರಾ ಮಹೋತ್ಸವಗಳಲ್ಲಿ ಕೂಡ ಏನೊಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಡ್ತಿದ್ದನು. ತಾನು ಮಾಡಿದ ಪಾಪ ಪರಿಹಾರಕ್ಕಾಗಿ ಜಾತ್ರಾ ಮಹೋತ್ಸವಗಳಲ್ಲಿ ಅನ್ನ ಸಂತರ್ಪಣೆ ಮಾಡುವುದಲ್ಲದೆ ಸಾರ್ವಜನಿಕರಿಗೂ ಕೂಡ ಏನೊಂದು ಹಣವನ್ನು ಹಂಚುತ್ತಿದ್ದನು. ಇದರ ಜೊತೆಗೆ ಕೆಲವೊಂದು ಏನೊಂದು ಪ್ರಖ್ಯಾತಿ ಏನೊಂದು ದೇವಸ್ಥಾನಗಳಿರ್ತವೆ, ಶಿರ್ಡಿ ಆಗಿರ್ಬೋದು, ತುಳಜಾಪುರ ಆಗಿರ್ಬೋದು, ಈಗ ಇಂತಹ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಹುಂಡಿಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೂಡ ಏನೊಂದು
ಅಂದ್ರೆ ದೇಣಿಗೆ ನೀಡುತ್ತಿದ್ದರು. ಹೀಗಾಗಿ ಈತನ ಚಲನವಲನಗಳನ್ನ ಪರಿಶೀಲಿಸಿದ Okay. ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯವನ್ನು ಆಧರಿಸಿ ಈತನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಅಶ್ವಿನಿ. ಓಕೆ ಅನಿಲ್ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.